ಆಳಂದ ತಾಲೂಕಿನ ನಿಂಬರ್ಗಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಕುಡ್ಕಿ, ನಿಂಬರ್ಗಾ ಮತ್ತು ಬುಸನೂರು ಗ್ರಾಮದಲ್ಲಿ ನಡೆದ ಕಳ್ಳತನ ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದು ಕಳ್ಳರನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಸ್ಪಿ ಅಡ್ಡೂರು ಶ್ರೀನಿವಾಸರವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪೊಲೀಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಡ್ಕಿ ಗ್ರಾಮದಲ್ಲಿ ಸುಮಾರು 43,500 ಮೌಲ್ಯದ ಕಳ್ಳತನವಾದ ದೂರಿನ ಬಗ್ಗೆ ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದೇ ರೀತಿಯಾಗಿ ನಿಂಬರ್ಗಾ ಗ್ರಾಮದಲ್ಲಿ 2 ಮನೆ ಸೇರಿ 1,46,000 ರೂಪಾಯಿ ಮೌಲ್ಯದ ವಸ್ತುಗಳು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರುವ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಅದೇ ರೀತಿಯಾಗಿ ಬೂಸ್ನೂರ್ ಗ್ರಾಮದಲ್ಲಿ ಸರ್ವೆ ನಂಬರ್ 166ರಲ್ಲಿ 4 ಎಮ್ಮೆಗಳು ಕಳ್ಳತನ ಮಾಡಿಕೊಂಡು ಹೋಗಿರುವ ಬಗ್ಗೆ ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ 3 ಪ್ರಕರಣಗಳನ್ನು ಪತ್ತೆ ಕುರಿತು ಡಿಎಸ್ಪಿ ತಮ್ಮರಾಯ್ ಪಾಟೀಲ್ ಅವರು ನೇತೃತ್ವದಲ್ಲಿ ಜಗದೀಶ ಸಿಪಿಐ, ಶ್ರೀಮತಿ ಹಿಂದುಮತಿ ಪಿಎಸ್ಐ, ನಿಂಬರ್ಗಾ ಠಾಣಾ ಶಿವಾನಂದ ಪಿಎಸ್ಐ ತನಿಖೆ ಹಾಗೂ ಸಿಬ್ಬಂದಿಯವರನ್ನು ಒಳಗೊಂಡು ತಂಡವನ್ನು ರಚಿಸಲಾಗಿತ್ತು. 3 ಪ್ರಕರಣಗಳನ್ನು ಭೇದಿಸಿ ತಂಡ ಆರೋಪಿತರಾದ ಸಿದ್ದಪ್ಪ ತಂದೆ ಸುಬ್ಬಯ್ಯ, ಗೋವಿಂದ್ ತಂದೆ ಸೂರ್ಚಂದ್, ಆಸಿಫ್ ಖುರೇಶಿ, ತೌಫಿಕ್ ಅಬ್ದುಲ್ ಖನಿ ಅವರನ್ನು ವಶಕ್ಕೆ ಪಡೆದುಕೊಂಡು ಲಕ್ಷಾಂತರ ರೂಪಾಯಿ ಹಾಗೂ ವಾಹನ ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಆಚೆ ಕಟ್ಟಿರುವುದು, ಹೊಲದಲ್ಲಿ ಕಟ್ಟಿರುವುದು ಸರ್ವೆ ಮಾಡಿ ಬೇಸಿಕಲಿ ಲೋಕಲ್ ಅವರು ಇದ್ದಾರೆ, ಮಾದರಿ ಪರಗಲ್ ಅವರು ಇದ್ದಾರೆ, ಆಲನ್ ಅಂಬೇಡ್ಕರ್ ಗ್ರಾಮದಲ್ಲಿದ್ದಾರೆ. ಅವ್ರಿಗೆ ಮಾಹಿತಿ ಪ್ಲಸ್ ಇವರು ಗಾಡಿ ತಗೊಂಡು ಹೋಗ್ತಿದ್ದಾರೆ. ಆದ್ಮೇಲೆ ಸುತ್ತಮುತ್ತಲ ಕೆಲವರು ಕೊಟ್ಟಿದ್ರು, ಕೆಲವರಿಗೆ ಮತ್ತೆ ಮಾರಾಟ ಮಾಡಿ ಈಗ ಇದು ಬೇರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ರಮೇಶ್ ಇವರು ಆನ್ಮೇಲ್ದಾಗ ಜೀತಿದ್ದಾರೆ, ಬೇರೆ ರೈತರ ಬಂದು ಜೀತಿದ್ದಾರೆ. ರಮೇಶ್ ಮತ್ತೆ ಕಾಜಪ್ಪ ಇಲ್ಲಿ ಬಂದು ಸರ್ವೆ ಮಾಡ್ಕೊಂಡು ಯಾರ್ಯಾರ ದನ ಹೊರಗೆ ಬಿಡ್ತಾರೆ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಿದ್ರು ಇವರು. ರಮೇಶ್ ಇವರು ಬೇಸಿಕಲಿ ಆಳಂತ ಓಕೆ. ಇದು ಅಫ್ಜಲ್ಪುರ ಮತ್ತೆ ನಾವು ನಿಂಬರ್ಗಾ ಪೊಲೀಸ್ ವ್ಯಾಪ್ತಿಯಲ್ಲಿ ಅವರು 3 ಕಳ್ಳತನ, 3ರಲ್ಲಿ 2 ಮನೆ ಕಳ್ಳತನ ಮಾಡಿಕೊಂಡು ಆಪಲ್ ಕಳ್ಳತನ 3 ಪ್ರಕರಣಗಳು ನಿಂಬರ್ಗಾ ಪೊಲೀಸ್ ಠಾಣೆಗಳು ಪತ್ತೆ ಮಾಡಿದ್ದಾರೆ. ಅವರು ಇವರು ಮೊದಲನೇದಾಗಿ ಮಾರ್ಚ್ ತಿಂಗಳಲ್ಲಿ ಒಂದು ಕುಡ್ಕಿ ಗ್ರಾಮದಲ್ಲಿ ಮನೆ ಬಾಗಿಲು ಮುರಿದು ಕೆಲವು ಬೆಳ್ಳಿ, ಗೋಲ್ಡ್ ಸಾಮಾನುಗಳು 43,000 ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಅದೇ ರೀತಿ ನವೆಂಬರ್ ತಿಂಗಳಲ್ಲಿ 2 ಮನೆಯಲ್ಲಿ ಟೋಟಲ್ 7 ಗ್ರಾಮ್ಸ್ ಆಫ್ ಗೋಲ್ಡ್ ಕಳ್ಳತನ ಮಾಡಿಕೊಂಡಿರ್ತಾರೆ. ಈ 2 ಪ್ರಕರಣಗಳಲ್ಲಿ ನಾವು ಇವರು ಡಿವೈಎಸ್ಪಿ ಅವರು ತಮ್ಮರಾಯ್ ಪಾಟೀಲ್ ಮತ್ತು ಅವರ ಸೂಪರ್ವಿಷನ್ ಅಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ ಜಗದೀಶ್ ಸಿಪಿ ಆಳಂದ್, ಹಿಂದುಮತಿ PSI ನಿಂಬರ್ಗಾ ಪೊಲೀಸ್ ಸ್ಟೇಷನ್ ಮತ್ತು PSI ಕ್ರೈಮ್ ಮತ್ತು ಶಿವಾನಂದ ಅವರು ಸ್ಟೇಷನ್ ಸಿಬ್ಬಂದಿ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿದ್ದಾರೆ. ಅವರು ಈ 2 ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಸಿದ್ದಪ್ಪ ಮತ್ತು ಗೋವಿಂದ ಇಬ್ಬರು ಸೋಲಾಪುರ ಹಿಡಿಕೊಂಡು ಅವರ ಕಡೆ 10 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 30,000 ಹಣ ವಶಕ್ಕೆ ಪಡೆದುಕೊಂಡ್ರೆ ಟೋಟಲ್ 1,30,000 ವರ್ತ್ ಆಫ್ ಪ್ರಾಪರ್ಟಿ ವಶಪಡಿಸಿಕೊಂಡಿದ್ದಾರೆ. ಇವರು ಸೋಲಾಪುರದವರು. ಅವರು ಬೇಸಿಕಲಿ ಬಾರ್ಡರ್ ಏರಿಯಾಸ್ ಕಳ್ಳತನ ಮಾಡಲಿಕ್ಕೆ ಆ ಟೈಮಲ್ಲಿ ನಮ್ಗೆ ಮಾಹಿತಿ ಸಿಕ್ಕು ಅವ್ರು ಹಿಡ್ಕೊಂಡು ನಾವು ವಿಚಾರಣೆ ಮಾಡಲಾಗಿ 2 ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಕಂಡು ಬಂದಿದೆ. ಇದೇ ರೀತಿಯಿಂದ ನಿಂಬರ್ಗಾ ಠಾಣೆಯಲ್ಲಿ 23/8/26 ಅಂತ ಏಪ್ರಿಲ್ ತಿಂಗಳಲ್ಲಿ ಒಂದು ರೂಪುರ್ ಗ್ರಾಮದಲ್ಲಿ ಒಂದು ಆಕಳು ಕಳ್ಳತನ ಆಗಿರುತ್ತದೆ. ಆ ಆಕಳು ಕಳ್ಳತನ ಮಾಡಿರುವಂತಹ 2 ಆರೋಪಿಗಳು ಆಸಿಫ್ ಖುರೇಶಿ, ತೌಫಿಕ್ ಖುರೇಶಿ MSK ಮಿಲ್ ಅವರು ಅವರನ್ನು ವಶಪಡಿಸಿಕೊಂಡಿದ್ದಾಗ ಅವರ ಕಡೆ 1,40,000 ರೂಪೀಸ್ ರಿಕವರಿ ಮಾಡಲಾಗಿತ್ತು. ಮತ್ತು ಅವ್ರು ಯೂಸ್ ಮಾಡಿರೋದು ಬೊಲೆರೋ ಪಿಕಪ್ ನಾವು ವಶಪಡಿಸಿಕೊಂಡಿದ್ದೇವೆ. ಟೋಟಲ್ 5,70,000 ವರ್ತ್ ಆಫ್ ಪ್ರಾಪರ್ಟಿ ಸೀಸ್ ಮಾಡಿದ್ದೇವೆ. ಇವರೆಲ್ಲ ಈ ಆಸಿಫ್ ತೌಫಿಕ್ ಅನ್ನೋರು ಹಳೆ ಯಶಸ್ಸು ಇದೆ. ಈ ಇವರು ಈ ಹಿಂದೆ ಗಾಂಗಾಪುರಲ್ಲಿ ಕಳ್ಳತನ ಮಾಡಿದಾಗ ಅವ್ರು ನಾವು ಅರೆಸ್ಟ್ ಮಾಡಿದ್ದೇವೆ ಮತ್ತು ಸೋಲಾಪುರಲ್ಲಿ ಇವರಿಗೆ ಕೇಸಸ್ ಇದೆ. ಬಟ್ ಬೂಸ್ನೂರ್ ಗ್ರಾಮದಲ್ಲಿ ಒಂದು ಆಟೋ ಕಳ್ಳತನ ಕೇಸಸ್ ಇವರು ಮಾಡಿರೋದು ನಮಗೆ ಮಾಹಿತಿ ಬಂದಿದೆ. ಅವರನ್ನು ರಿಕವರಿ ಮಾಡಲಾಗಿದೆ.
ಚೆಕ್ ಮಾಡ್ತಾ ಇದ್ವಿ. ನಮಗೆ ಅಂತ ಗೊತ್ತಿದೆ ಗಾಂಗಾಪುರಲ್ಲಿ ಮತ್ತೆ ಬೇರೆ ಬೇರೆ ಎಲ್ಲಿ ರಿಜಿಸ್ಟರ್ ಆಗಿದೆ ಅಂತ ನಾವು ತಿಳ್ಕೋಬೇಕು. ಇವಾಗ ಕೋಲಾಪುರಲ್ಲಿ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ಕಡೆ 2 ಕೇಸ್ ಪತ್ತೆ ಆಗಿದೆ. ಬಟ್ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಅವ್ರು ಎಲ್ಲೆಲ್ಲಿ ಭಾಗಿಯಾಗಿದ್ರು ಮತ್ತು ಈ ಕೇಸ್ ಬಿಟ್ಟು ಇನ್ನೂ ಬೇರೆ ಕೇಸ್ ತಿಳ್ಕೋಬೇಕು. ಅವ್ರು ಬೇಸಿಕಲಿ ಇವರು ಸೋಲಾಪುರದವರಿಂದ ಜಸ್ಟ್ ರ್ಯಾಂಡಮ್ ತಾಲೂಕುಗಳು ಎಂಟ್ರಿ ಮಾಡಿ ಸರ್ಚ್ ಮಾಡ್ತಾ ಇರ್ತಾರೆ. ಯಾರಾದ್ರೂ ಮನೆ ಓಪನ್ ಇದ್ರೆ ಯಾರು ಲಾಕ್ ಇರ್ತಾ ಅದು ಇಮಿಡಿಯೇಟ್ ಬ್ರೇಕ್ ಮಾಡಿ ಕಲ್ಲರ್ ಮಾಡಿಸ್ಕೊಂಡು ಹೋಗ್ತಾರೆ. ಬಟ್ ಇವರೇನು ಮುಂಚಿತವಾಗಿ ಬಂದು ಸರ್ಚ್ ಮಾಡುವಂಥದ್ದು ಏನಿಲ್ಲ. ಯಾವುದು 26 ಪ್ರಿಂಟಿಂಗ್ ಮಿಸ್ಟೇಕ್ ಆಯ್ತು. ಇಲ್ಲ, ಅದು 24/2025, 101/2025 ಮತ್ತು 23/2026. ಚೆಕ್ ಮಾಡಿ ಬಾರ್ಡರ್ ಏರಿಯಾ ಚೆಕ್ ಮಾಡ್ಬೇಕು. ಅವರೇ ಓನಕ್ ಬಂದಿದ್ದು ಚೆಕ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ವಿ. ಆಲಯ ಇಲ್ಲಿ ಬರೋದು, ದನಗಳು ಕಲೆಕ್ಷನ್ ಮಾಡೋದು, ಬಿಜಾಪುರ ಹೋಗುದು, ಅಲ್ಲಿ ಯಾವ್ದೋ ಸಂತೆಯಲ್ಲಿ ಮಾರಾಟ ಹೊಂದಿರೋದು, ಸಂತೆಯಲ್ಲಿ ಮಾರಾಟ. ಈಗ ಸದ್ಯದಲ್ಲಿ ಇದು ದನಗಳ ಕಳ್ಳತನದಲ್ಲೇ ಭಾಗಿಯಾಗಿ ಕಂಡು ಬೇರೆ ಸಣ್ಣ ಪುಟ್ಟಕ್ಕೆಲ್ಲ ಇವ್ರು ಬಳಸುತ್ತಾರೆ. ಬಟ್ ಕಳ್ಳತನದಲ್ಲಿ ಮೇಜರ್ ಆಗಿ ಅವ್ರ ಬಳಸೋದು.